ಈಗ ಒಂದು ಕಪಲ್ ಬಂದಿದ್ರು, ಅವರಿಗೆ ಫೈಬ್ರಾಯ್ಡ್ ಯೂಟ್ರಸ್ ಇದೆ ಅಂತ ಸ್ಕ್ಯಾನಿಂಗ್ ಅಲ್ಲಿ ಬಂದಿದೆ. ಈಗ ಅವ್ರು ಏನ್ ಅನ್ಕೋತಾ ಇದಾರೆ ನಮ್ಮ ಯೂಟ್ರಸ್ ಅಲ್ಲಿ ಫೈಬ್ರಾಯ್ಡ್ ಇರೋದ್ರಿಂದ ನಮ್ಗೆ ಮಕ್ಕಳಾಗ್ತಾ ಇಲ್ಲ. ಫೈಬ್ರಾಯ್ಡ್ ಇದ್ರೆ ಮಕ್ಕಳಾಗಲ್ವಾ? ಖಂಡಿತ ಆಗತ್ತೆ. ಫೈಬ್ರಾಯ್ಡ್ ಇದ್ದವ್ರಿಗೆಲ್ಲ ಮಕ್ಕಳಾಗಲ್ಲ, ಫೈಬ್ರಾಯ್ಡ್ ಇದ್ರೆ ಮಕ್ಕಳೇ ಆಗಲ್ಲ ಅನ್ನೋಂತ ತಪ್ಪು ಅಭಿಪ್ರಾಯ ಖಂಡಿತ ಬೇಡ. ಫೈಬ್ರಾಯ್ಡ್ ಅಂದ್ರೆ ಏನು? ಅದು ಒಂದು ಮಸಲ್ ಫೈಬರ್ ಯೂಟ್ರಸ್ ಒಳಗೆ ಅದೇ ಗ್ರೋ ಆಗಿ ಒಂದು ಡಿಫ್ರೆಂಟ್ ಸೈಜಸ್ ಅಲ್ಲಿ ಯೂಟ್ರಸ್ ಅಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಅಲ್ಲಿ ಗ್ರೋ ಆಗುತ್ತೆ. ನಾವು ಫೈಬ್ರಾಯ್ಡ್ ಅಂದ್ರೆ ಮಯೋಮಾ ಅಂತ ಏನ್ ಹೇಳ್ತೀವಿ, ಅದನ್ನ ರಿಮೂವ್ ಮಾಡ್ಬೇಕಾ ಬೇಡವಾ ಅಂತ ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ಅದು ಹೇಗ್ ಡಿಸೈಡ್ ಮಾಡ್ತಾರೆ? ಅವ್ರಿಗೆ ಏನ್ ಸಿಂಪ್ಟಮ್ಸ್ ಇದೆ, ಎಷ್ಟು ದೊಡ್ಡದಿದೆ, ಅದು ಎಲ್ಲಿದೆ, ನಮ್ಗೆ ಮಗು ಆಗ್ಲಿಕ್ಕೆ ತೊಂದರೆ ಆಗ್ತಾ ಇದೆಯಾ ಇಲ್ವಾ, ಅದನ್ನೆಲ್ಲ ನೋಡ್ಬಿಟ್ಟು ನಾವು ಫೈಬ್ರಾಯ್ಡ್ ರಿಮೂವ್ ಮಾಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತೀವಿ. ಎಷ್ಟೊಂದು ಸಲ ಫೈಬ್ರಾಯ್ಡ್ ನಮ್ಗೆ ಯಾವುದೇ ತೊಂದರೆ ಮಾಡಲ್ಲ, ನಾವು ಮಗು ಆಗೋ ಜಾಗದಕ್ಕೆ ಅದಕ್ಕೆ ಏನು ಅಫೆಕ್ಟ್ ಆಗಲ್ಲ ಅಂದಾಗ ನಾವು ಫೈಬ್ರಾಯ್ಡ್ ನ ರಿಮೂವ್ ಮಾಡಲ್ಲ, ಮಯೋಮೆಕ್ಟಮಿ ಅಂತ ಏನ್ ಹೇಳ್ತೀವಿ. ಅದೇ ನಿಮ್ಗೆ ಏನು ಸಿಂಪ್ಟಮ್ಸ್ ಇಲ್ಲ, ಫೈಬ್ರಾಯ್ಡ್ ಇದೆ ಅಂದ ತಕ್ಷಣ ಗಾಬರಿ ಆಗೋದು ಬೇಡ, ಮತ್ತೆ ಅದಿದೆ ಅಂದ ತಕ್ಷಣ ನಿಮ್ಗೆ ಮಗು ಆಗಲ್ಲ ಅಥವಾ ಅದಕ್ಕೆ ಆಪರೇಷನ್ ಮಾಡಿಸ್ಬೇಕು ಅನ್ನುವಂತ ತಪ್ಪು ಅಭಿಪ್ರಾಯ ಕೂಡ ಬೇಡ.